ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸರಿ ಹೋಗೋಣ ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDS ನವರು ನಾವೆಲ್ಲ ಒಟ್ಟಿಗೆ ಹೋಗೋಣ, ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಹೋಗ್ತಾರಲ್ಲ, ಹಂಗೆ ಆಗ್ತಾ ಇದೆ ಕತೆ. ನೀವು ಒಂದ್ಸರಿನಾದ್ರೂ ನಾನು ಅವಾಗೆ ಮಾತಾಡಬಾರ್ದು ಅಂತಿದ್ದೆ. ನೀವು 29% ಇದ್ದಾಗ 40% ಕೊಡಬೇಕು ಅಂತ ಕೇಳಿದ್ರಿ. ಏನು ಬಜೆಟ್ ಅಲ್ಲಿ ನಮ್ದು ಹಣಕಾಸು ಆಯೋಗದ್ದು ತೆರಿಗೆ ಪಾಲು ಕೇಳಿದ್ರಿ. ನಾನು ಅಲ್ಲಿ ಹೇಳಿದ್ದು ಟೀಕೆ ಮಾಡ್ತೀರಾ ಅಂತ. ನಿಮ್ ಟೀಕೆ ಪದ್ಧತಿ ಇದೆಯಲ್ಲ, ನೀವು ರೆಗ್ಯುಲರ್ ಗಿರಾಕಿ. ಇದು ನೀವು ಯಾರನ್ನೂ ಬಿಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವ್ರಿಗೂ ಇದೇ ಪತ್ರ ಬರೆದಿದ್ದೀರಾ, ದೇವೇಗೌಡರಿಗೂ ಇದೇ ಪತ್ರ ಬರೆದಿದ್ದೀರಾ, ಆಮೇಲೆ ನರಸಿಂಹರಾವ್ಗೂ ಬರೆದಿದ್ದೀರಾ, ಮೋದಿಗೂ ಬರೆದಿದ್ದೀರಾ. ಆದ್ರೆ ಮಾಡಿದವ್ರು ಯಾರು? 40% ಮಾಡಿದವ್ರು ಯಾರು? 42. ಆಮೇಲೆ 41 ಇಳಿಸ್ತರು, 41 ಇಳಿಸ್ತರು, 42 ಮಾಡಿದವ್ರು ಯಾರು? ಮೋದಿ. ಒಂದು ಥ್ಯಾಂಕ್ಸ್ ಹೇಳಿದ್ರ? 41 ಆಮೇಲೆ ಹೇಳಿದ್ರ? ಅವ್ರು ತಾನೇ ಮಾಡಿದ್ದು. ನೀವು ಕೇಳಿದ್ದೆ ಅವಾಗ ಹಿಂದೆ 99 ಮಾಡಿದ್ದದು. 96ರಲ್ಲಿ ನೀವು ಕೇಳಿದ್ದು. 96ರಲ್ಲಿ ಕೇಳಿದ್ದು. ಆ ಕೂಗನ್ನ ಕೇಳಿದವ್ರು ಯಾರು? ನರೇಂದ್ರ ಮೋದಿ ಅವರು. ಒಂದು ಸಿಂಪಲ್ ಥ್ಯಾಂಕ್ಸ್ ಹೇಳಲಿಲ್ಲ ನೀವು. ಮತ್ತೆ ಹೋಗೋಣ ನಿಮ್ ನೇತೃತ್ವದಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಹೇಳಕ್ ಹೋಗೋದಾದ್ರೆ ನಾನು ಬರ್ತೀನಿ. ನಾನು ಥ್ಯಾಂಕ್ಸ್ ಹೇಳಕ್ ಹೋದಾದ್ರೆ ಬರ್ತೀನಿ. ಬೇಡಿಕೆನೂ ಕೇಳಬೇಕು ಸರ್. ನಮ್ಮ ಪ್ರಜಾಪ್ರಭುತ್ವ ಅದನ್ನು ಹೇಳ್ಬೇಕು. ಈಗ ಟೀಕೆ ಮಾಡೋದು ಒಂದೇ ಅಲ್ಲ. ಈಗ ನೀವು ಬೇಕಾದಷ್ಟು ಬಿಲ್ಗಳು ತರ್ತಾರೆ ಅಧ್ಯಕ್ಷರೇ, ನೀವೇ ನೋಡಿದಿರ. ನಾವೆಲ್ಲ ಸ್ವಾಗತ ಮಾಡ್ತೀರಿ, ಸ್ವಾಗತ ಮಾಡಿದ್ರಿ. ಬೇಕಾದಷ್ಟು ಬಿಲ್ಗಳನ್ನ ನೆನ್ನೆ ಎಜುಕೇಶನ್ ತಂದಾಗ ಸ್ವಾಗತ ಮಾಡಿದಿರಿ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಿ. ಇವ್ರು ಸಿದ್ದರಾಮಯ್ಯನವ್ರದ್ದು ಅಂದಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ಹೊಡೆಯೋದು ಒಂದೇ ಗುಂಡು. ಸರಿ ಇಲ್ಲ. ದೇವೇಗೌಡರು ಅವ್ರದೇ ಪಾರ್ಟಿ, ದೇವೇಗೌಡರಿಗೆ ಹೇಳಿದ್ರು ನೀವು ಸರಿ ಇಲ್ಲ, ನೀವು ಅನುದಾನ ತಾರತಮ್ಯ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಅದರಿಂದ ಅಟ್ಲೀಸ್ಟ್ ಮೋದಿ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು. ಮತ್ತೆ ಕೇಂದ್ರ ಸರ್ಕಾರದ ಹೇಳಿದ್ರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು ಸರ್ ಒಂದೇ ನಿಮಿಷ. ಇಲ್ಲಿ ಮುಗಿಸ್ಬೇಕು, ಟೈಮ್ ಆಗ್ಬಿಟ್ಟದೆ. ಟೈಮ್ ನೋಡು, ಈಗಾಗಲೇ 1:15 ಆಯ್ತಾ ಬಂತು. ಅದಕ್ಕೆ ನಾನು ಇನ್ನ 2-3 ಗಂಟೆ ಮಾತಾಡೋದು. ಇವಾಗ 3-4 ಗಂಟೆ ಮಾತಾಡಿ ಇವ್ರು ಹೇಳಿದಾಗೆಲ್ಲ ಮುಗಿಸಿ ಅಂತ ಮುಗಿಸ. 3-4 ಗಂಟೆ ಮಾತಾಡಿದ್ದಾರೆ. ಊಟದ ಟೈಮ್ ಐತೆ, ಬಿಟ್ಬಿಡಿ. ಇಲ್ಲಾಂದ್ರೆ ಅವ್ರು ತಿರುಗಿ ಬಾವಿ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ ಎಲ್ಲರಿಗೂ. ಅದಕ್ಕೆ ಹುಷಾರಾಗಿರ್ರಿ. ಅದಕ್ಕೆ ಈಗ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೇಕಲ್ಲ. ಅದು ಬೇರೆ. ಅದು ಬಜೆಟ್ ಓದಿರೋದು, ಬಜೆಟ್ ಓದಿದ್ದು ಇಸ್ ಕಾಲ್ಡ್ ಬಜೆಟ್ ಸ್ಪೀಚ್. ಇವರು ಜಾಸ್ತಿ ಮಾತಾಡಿದ್ರೆ ನಾನು 2 ಗಂಟೆ 2-3 ಗಂಟೆ ಮಾಡ್ತಾ ಇರ್ತೀನಿ. ಇನ್ನು ಕಡಿಮೆ ಮಾತಾಡಿದ್ರೆ ಜಲ್ದಿ ಮುಗಿಸ್ತೀನಿ.